ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದು, ಅದರಲ್ಲಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖ ಕಾರಣ ಇದೆ ಅಂತೇಳಿ. ಮೊದಲಿಗೆ ಆ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಸೈಲೆಂಟ್ ಆಗೋಕೆ ಆ 2 ಹೆಸರುಗಳು ಕಾರಣ. ಸಿದ್ದರಾಮಯ್ಯ ಅವರು ಸೈಲೆಂಟ್ ಮೋಡ್ಗೆ ಹೋಗೋದಕ್ಕೆ ತಾನು ಹೇಳಿದಂತ ಇಬ್ಬರಿಗೆ ಮಂತ್ರಿ ಪದವಿ ಕೊಡ್ಲಿಲ್ಲ ಅನ್ನುವಂತ ಸಿಟ್ಟು ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಎಂ ಕೃಷ್ಣಪ್ಪ ಹಾಗೇನೆ ಶಿವಣ್ಣನವರ ಪರ ಬ್ಯಾಟ್ ಅನ್ನ ಬೀಸಿದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಸುರ್ಜೇವಾಲಾ ಅವರ ಎಂಟ್ರಿಯಿಂದಾಗಿ ಸಿದ್ದರಾಮಯ್ಯ ಅವರ ಪಟ್ಟಿ ಏನಿದೆ ಅದಕ್ಕೆ ಅಷ್ಟು ಮನ್ನಣೆ ಸಿಗ್ಲಿಲ್ಲ ಅಥವಾ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಗಾಯತ್ರಿ ಶಾಂತೇಗೌಡ, ಬಾಲಕೃಷ್ಣ ಹೆಸರನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಫೈನಲ್ ಮಾಡುವಂತ ಕೆಲಸ ಆಗಿತ್ತು. ಇದರಿಂದಾಗಿನೇ ಪ್ರಮಾಣ ವಚನಕ್ಕೂ ಕೂಡ ಅವರು ಗೈರಾಗಿದ್ರು. ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಅಬ್ಸೆಂಟ್ ಆಗಿದ್ರು. ನಿನ್ನೆ ರಾತ್ರಿ ಕಾವೇರಿ ಮನೆಯಲ್ಲೇ ಇದ್ರೂ ಕೂಡ ಶಾಸಕಾಂಗ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರು ಹೋಗಿಲ್ಲ. ಇದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ IAS ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗಿದೆ. ಇಬ್ಬರು IAS ಅಧಿಕಾರಿಗಳ ವರ್ಗಾವಣೆಗೆ ಸಿದ್ದರಾಮಯ್ಯ ಅವರು ಸೂಚಿಸಿರ್ತಾರೆ. ಆದ್ರೆ ಸಿದ್ದರಾಮಯ್ಯ ಹೇಳಿದ್ದ ವರ್ಗಾವಣೆಯೂ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಸಿಎಂ DK ಶಿವಕುಮಾರ್ ವಿರುದ್ಧವೂ ಅಸಮಾಧಾನ ಆಗಿದ್ದಾರಂತೆ ಹುಲಿಯಾ. ಈ ತರದೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಸರ್, ಯಾವ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಮೋಡ್ಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಖಂಡಿತ ಅವ್ರಿಗೆ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ದೆಹಲಿಯಿಂದ ಬರಬೇಕಾದ್ರೆ ಖುಷಿಯಾಗೇ ಬಂದರು. ಸಿದ್ದರಾಮಯ್ಯ ಅವರು ಒಂದು ಪಟ್ಟಿ ಕೊಟ್ಟಿದ್ರು, DK ಶಿವಕುಮಾರ್ ಅವರು ಒಂದು ಪಟ್ಟಿ ಕೊಟ್ಟಿದ್ರು, BK ಹರಿಪ್ರಸಾದ್ ಅವರು ಕೂಡ ಕೆಲ ಹೆಸರುಗಳನ್ನು ಹೇಳಿದ್ರು, ಪರಮೇಶ್ವರ್ ಅವರು ಕೂಡ ಕೆಲ ಹೆಸರುಗಳನ್ನು ಹೇಳಿ ಬಂದಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೈದಾನದಲ್ಲಿರುವಂತಹ ಆ ಅಂಗಳದಲ್ಲಿರುವಂತಹ ಖರ್ಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಏನು ಆಟ ಆಡ್ತಾರೋ ಅದೇ ಫೈನಲ್ ಆಗ್ತಿದೆ. ಇಲ್ಲಿವರೆಗೂ ಕೂಡ ಅದೇ ಫೈನಲ್ ಆಗಿರೋದು. ಈ ಕಡೆ ಮುಖ್ಯಮಂತ್ರಿಗಳು ಹೇಳಿದ್ದು ಎಲ್ಲವೂ ಆಗಿಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಹೇಳಿದ್ದು ಎಲ್ಲವೂ ಆಗಿಲ್ಲ ಅನ್ನೋದಕ್ಕಿಂತಲೂ ಕೂಡ ಏನೂ ಆಗೇ ಇಲ್ಲ ಅಂತಲ್ಲ, ಆಗಿದ್ದಾವೆ. ಆದರೆ ಸಿದ್ದರಾಮಯ್ಯ ಅವರು ಇನ್ನೂ 1-2 ಹೆಸರು ಆಗಬೇಕಾಗಿತ್ತು ಅಂತ ಏನು ಹೇಳಿದ್ರು ಅದು ಆಗಲಿಲ್ಲ. ಇದು ಪಟ್ಟಿ ಬಂದ ಕ್ಷಣದಿಂದಲೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಅಸಮಾಧಾನ ಇದ್ದೇ ಇತ್ತು. ಅದರಲ್ಲಿ ಪ್ರಮುಖವಾಗಿ ಗಾಯತ್ರಿ ಅವರ ಹೆಸರು ಎಂಟ್ರಿ ಆಗಿದ್ದು. ಯಾಕಂತ ಹೇಳಿದ್ರೆ ಕುರುಬ ಸಮುದಾಯದಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರ ಈ ಬಾರಿ ಸಿದ್ದರಾಮಯ್ಯ ಅವರು ಮಾಡಿದ್ದು ನಿಜ. ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸಮುದಾಯಕ್ಕೆ ಕೇವಲ 1 ಸಚಿವ ಸ್ಥಾನವನ್ನಷ್ಟೇ ಕೊಟ್ಟಿದ್ರು. ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಈಗ ಮತ್ತೆ ಅವರು ಮುಂದುವರೆದಿದ್ದಾರೆ, ಇಲಾಖೆ ಬದಲಾಗಿದೆ, ಸಾರಿಗೆ ಇಲಾಖೆ ವಹಿಸ್ಕೊಂಡಿದ್ದಾರೆ. ಈ ಬಾರಿ ನಾನು ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಿರೋದ್ರಿಂದ ನಮ್ಮ ಸಮುದಾಯಕ್ಕೆ 2-3 ಸ್ಥಾನಗಳು ಬೇಕು ಅಂತ ಪಟ್ಟಿಡಿದ್ದು ನಿಜ. ಅದರಲ್ಲಿ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮಂತ್ರಿ ಆಗಿದ್ದಾರೆ, ಅದೇ ರೀತಿ ಬೈರತಿ ಸುರೇಶ್ ಅವರು ಮಂತ್ರಿ ಆಗಿದ್ದಾರೆ. ಇನ್ನೊಂದು ಕೊಡಬೇಕು, ಅದು ಉತ್ತರ ಕರ್ನಾಟಕದವ್ರಿಗೆ ಕೊಡಬೇಕು ಅಂತ. ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿ ಶಿವಣ್ಣ ಅವರಿದ್ದರು, ರಾಘವೇಂದ್ರ ಇಟ್ನಾಳ್ ಇದ್ದರು, ಕೊಪ್ಪಳದಿಂದ ರಾಘವೇಂದ್ರ ಇಟ್ನಾಳ್ ಇದ್ದರು, ಕೊಪ್ಪಳ ಜಿಲ್ಲೆಯಿಂದ ಇಬ್ಬರು ಸಚಿವರಾದರು, ತಂಗಡಗಿ ಮತ್ತು ರಾಯರೆಡ್ಡಿ ಇಬ್ಬರು ಕೂಡ ಇವ್ರಿಗೆ ಬೇಕಾಗಿದ್ದಂಥವ್ರು. ಹೀಗಾಗಿ ರಾಘವೇಂದ್ರ ಇಟ್ನಾಳ್ ಅವರು ಅಲ್ಲಿಂದ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಆದರೆ ಹಾವೇರಿ ಜಿಲ್ಲೆಯಿಂದ ಶಿವಣ್ಣನವ್ರಿಗೆ ಕೊಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಸಿದ್ದರಾಮಯ್ಯ ಅವರು ಹಿಡಿದಿದ್ದು ನಿಜ. ಆ ಹೆಸರನ್ನು ಪಿಕ್ ಮಾಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಸಹಜವಾಗಿ ಈ ವಿಚಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಹೆಚ್ಚು ಅಸಮಾಧಾನ ವ್ಯಕ್ತ ಆಗಿದೆ. ಅದಕ್ಕಿಂತ ಹೆಚ್ಚು ಅಸಮಾಧಾನ ಆಗಿದ್ದೇನು ಅಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಪಿಕ್ ಮಾಡಿದ್ದು. ಒಂದು ಕಡೆ ನಾನು ಹೇಳ್ದವ್ರಿಗೆ ಕೊಡಲಿಲ್ಲ, ಮತ್ತೊಂದು ಕಡೆ ಮಹಿಳಾ ಕೋಟನೂ ಆಯಿತು, ಕುರುಬರು ಕೋಟನೂ ಆಯಿತು ಅನ್ನೋ ಕಾರಣಕ್ಕೋಸ್ಕರ MLC ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಕೊಟ್ಟರು. ನಾನು ಹೆಸರೇ ಹೇಳಿಲ್ಲ, ಡೆಪ್ಯೂಟಿ ಚೇರ್ಮನ್ಗೆ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅವರೇ ಬಂದು ಕೇಳ್ಕೊಂಡಾಗ ಡೆಪ್ಯೂಟಿ ಚೇರ್ಮನ್ಗೆ ನಾನು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ. ನೋಡಿದ್ರೆ ಫುಲ್ ಜಾಕ್ಪಾಟ್ ಹೊಡೆದ್ಬಿಡೋದ ಪಟ್ಟಿಯಲ್ಲಿ. ಆ ಪಟ್ಟಿ ಬಂದಾಗಲೇ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಈ ಪಟ್ಟಿ ಇದೇ ರೀತಿ ಇದ್ದರೆ ನಾನು ಬರೋದಿಲ್ಲ, ಸಚಿವ ಸಂಪುಟ ಪ್ರಮಾಣ ವಚನಕ್ಕೆ ನಾನು ಬರೋದಿಲ್ಲ, ನೀವು ಮಾಡ್ಕೋಬೋದು ಅಂತ. ಅದೇ ರೀತಿ ಕೊನೆಗಳಿಗೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಗಾಯತ್ರಿ ಶಾಂತೇಗೌಡರಿಗೆ, ನಿಮಗೆ ಪ್ರಮಾಣ ವಚನ ಕೊಡಿಸೋದಕ್ಕಾಗೋದಿಲ್ಲ, ನೀವು ಬರೋದು ಬೇಡ ಅಂತ ಹೇಳ್ಬಿಟ್ಟು. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಅಸಮಾಧಾನ ಕಡಿಮೆ ಆಗಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದಂತಹ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ. ಬೆಂಗಳೂರಲ್ಲಿ ನೀವು ತಗೊಳ್ಳೋದೇ ಆದರೆ ಈಗ ಕೃಷ್ಣ ಬೈರೇಗೌಡರು ಇದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಇನ್ನೊಂದು ನೀವು ಒಕ್ಕಲಿಗ ಸಮುದಾಯಕ್ಕೆ ಕೊಡೋದೇ ಆದರೆ ಕೃಷ್ಣಪ್ಪ ಅವ್ರಿಗೆ ಕೊಡಬೇಕು ಅಂತ. ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಇಬ್ಬರು ಗೆದ್ಕೊಂಡು ಬರ್ತಾ ಇರುವಂಥವ್ರು. ಇಬ್ಬರಲ್ಲಿ ಒಬ್ಬರಿಗೆ ನೀವು ಯುವಕರ ಕೋಟದಲ್ಲಿ ಕೊಡೋದಾದರೆ ಪ್ರಿಯಾಕೃಷ್ಣ ಕೊಡಿ, ಇಲ್ಲ ಹಿರಿಯರ ಕೋಟದಲ್ಲಿ ಕೊಡೋದಾದರೆ ಕೃಷ್ಣಪ್ಪ ಅವ್ರಿಗೆ ಕೊಡಿ. ನೀವು ಪಕ್ಷ ಕೇಳಿದ್ದೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ, ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿ ಬಂದಿದ್ರು. ಈ 2 ಹೆಸರುಗಳು ಮಾತ್ರ ಹೇಳಿರೋ ಹೆಸರುಗಳು ಬಹುತೇಕ ಆಗಿದ್ದಾವೆ. ಆದರೆ ಈ 2 ಹೆಸರುಗಳು ಪಿಕ್ ಮಾಡದೇ ಇರೋದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಅವತ್ತಿಂದ ಇವತ್ತಿನವರೆಗೂ ಅಸಮಾಧಾನ ಇರುವಂಥದ್ದು ನಿಜ. ಅವತ್ತು ಯಾವ ಕ್ಷಣದಲ್ಲಿ ಆ ಪಟ್ಟಿ ಬಂತೋ ಆ ಪಟ್ಟಿ ನೋಡಿ ಸುರ್ಜೇವಾಲಾ ಅವ್ರಿಗೆ ಫೋನ್ ಮಾಡಿ ಲೆಫ್ಟ್ ಟು ರೈಟ್ ತಗೊಂಡು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರ ಜೊತೆನೂ ಕೂಡ ನೇರ ಮಾತಾಡೋದು ಕೂಡ ನಿಜ. ಇದೆಲ್ಲವೂ ಕೂಡ
ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂವರೇ ಮಾಡಿದ್ದಾರೆ ಅಂತ. ಆದರೆ ಅವರೊಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರೆ, ನಾನು ಮಾಡಿದ್ದಲ್ಲ, ಆ ಕೆಲಸ ನನ್ನಿಂದ ಆಗಿಲ್ಲ ಅಂತ. ಇದು ಸಹಜವಾಗಿ ಸಿದ್ದರಾಮಯ್ಯ ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಹೀಗಾಗಿ ಅವತ್ತು ಸಚಿವ ಸಂಪುಟ ವಿಸ್ತರಣೆ ಪ್ರಮಾಣ ವಚನ ಸಂದರ್ಭಕ್ಕೂ ಹೋಗಲಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಕಚೇರಿಯಲ್ಲಾದಂತಹ ಹಲವು ಮೊನ್ನೆ ಸ್ವತಂತ್ರ ದಿನೋತ್ಸವಕ್ಕೂ ಕೂಡ ಹೋಗಬೇಕಾಗಿತ್ತು. ಇವ್ರಿಗೂ ಅಧಿಕೃತ ಆಹ್ವಾನ ಇತ್ತು, ಮಾಜಿ ಮುಖ್ಯಮಂತ್ರಿಗಳಿಗೂ, ಹೋಗಲಿಲ್ಲ. ಅದರಲ್ಲೂ CWC ಮೆಂಬರ್ ಆಗಿರೋದ್ರಿಂದ ಸಹಜವಾಗಿ ಆಹ್ವಾನ ಮಾಡಲೇಬೇಕು. ಮಾಜಿ ಮುಖ್ಯಮಂತ್ರಿ ಅನ್ನೋದಕ್ಕಿಂತಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತ CWC ಮೆಂಬರ್ ಆಗಿರೋದ್ರಿಂದ KPCCಯಿಂದ ಅಧಿಕೃತ ಮಾಹಿತಿ ಹೋಗಿತ್ತು. ಅದಕ್ಕೂ ಕೂಡ ಹೋಗಲಿಲ್ಲ. ಅದಕ್ಕೆ ಹೋಗ್ದೇನೆ ತಮ್ಮ ಅಸಮಾಧಾನವನ್ನು ಇನ್ನೂ ಅದೇ ರೀತಿ ಮುಂದುವರೆದಿದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಅದ್ರ ಜೊತೆಗೆ ನಿನ್ನೆ ಭಾಳ ಇಂಪಾರ್ಟೆಂಟ್ ಆಗಿರೋದು ಶಾಸಕಾಂಗ ಪಕ್ಷದ ಸಭೆ. ಸಿದ್ದರಾಮಯ್ಯ ಮತ್ತು ಅವ್ರ ಟೀಮಲ್ಲಿರೋರು ಏನೇ ಹೇಳ್ಬೋದು, ಆದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದರಾಮಯ್ಯ ಅವರು ಬಂದಿದ್ದರೆ ಬೇರೆ ಸಂದೇಶ ರವಾನೆ ಆಗ್ತಿತ್ತು. ಈಗ DK ಶಿವಕುಮಾರ್ ಅವರು ಒಗ್ಗಟ್ಟಿನ ಜಪ ಮಾಡ್ತಿದ್ರೆ, ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಭಾಳಷ್ಟು ಸೈಲೆಂಟ್ ಆಗಿರೋದು ಭಾಳಷ್ಟು ಅನುಮಾನಗಳಿಗೆ ಮತ್ತು ಚರ್ಚೆಗಳಿಗೆ, ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಏನು ನಮ್ಮ ನಾಯಕರು ಏಕಾಏಕಿ ಸೈಲೆಂಟ್ ಆದ್ರಲ್ಲ, ಹಾಗಾದರೆ ಕಾಂಗ್ರೆಸ್ಸಲ್ಲಿ ಏನೆಲ್ಲ ಆಗ್ತಿದೆ? ಸಿದ್ದರಾಮಯ್ಯ ಯಾವತ್ತೂ ಕೂಡ ರಾಜಕೀಯವಾಗಿ ಸೈಲೆಂಟ್ ಆಗೋದಿಲ್ಲ. ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಒಂದಿನ ಯಾವುದೋ ಒಂದು ಬಾಂಬ್ ಬೀಳುತ್ತೆ ಅಂತ ಆ ಎಚ್ಚರಿಕೆಯಿಂದ ಇರಬೇಕು. ಈಗಿರೋ CM ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ಅದೆಲ್ಲ ಆ ಬಾಂಬ್ ಬೀಳೋದಕ್ಕೂ ಮೊದಲೇ ಏನು ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರಗಳು ಆಗ್ತಿರ್ತಾರೆ. ಅವ್ರು ಹೋಗ್ತಿರೋ ಸ್ಪೀಡ್ ಹಂಗಿದೆ. ನಾನು ಆ ಸ್ಪೀಡು ಓವರ್ ಸ್ಪೀಡ್ ಅಂತಲೂ ಹೇಳಲ್ಲ, ಮತ್ತು ಆ ಸ್ಪೀಡು ಸರಿನಾ ಅಂತಲೂ ಹೇಳೋದಿಲ್ಲ. ಅದು ಅವರವರೇ ನಿರ್ಧಾರ ಮಾಡ್ಕೊಳ್ಳಿ. ಆದರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದ್ರಿಂದ ಒಂದು ಅವ್ರಿಗೆ ಅಸಮಾಧಾನ ಆಗಿರೋದು ನಿಜ ಕಾಂಗ್ರೆಸ್ ಹೈಕಮಾಂಡಿಂದ. ಮತ್ತೊಂದು ರಾಜ್ಯದಲ್ಲೂ ಕೂಡ ಕೆಲ ಬೆಳವಣಿಗೆಗಳು ಆಗಿದ್ದಾವೆ. ಈಗ ನಿಮಗೆ ಮುಖ್ಯಮಂತ್ರಿ ಸ್ಥಾನನೇ ಬಿಟ್ಟವ್ರೆ, ಇನ್ನೇನು ಬೇಕು ನಿಮಗೆ? ಹೌದು, ಮುಖ್ಯಮಂತ್ರಿ ಆಗಿರುವಂಥವ್ರು. ಈ ಹಿಂದೆ ಸಿದ್ದರಾಮಯ್ಯ ಅವರು ಅಷ್ಟೇ, ಅವರು ಮುಖ್ಯಮಂತ್ರಿ ಆಗಿದ್ದಾಗ DK ಶಿವಕುಮಾರ್ ಅವರು ಆ ಸ್ಥಾನವನ್ನೇ ಬಿಟ್ಟುಕೊಟ್ಟಾಗ DK ಶಿವಕುಮಾರ್ ಅವರು ಕೇಳಿದ್ದೆಲ್ಲ ಕೊಟ್ಟರು. ಜಲಸಂಪನ್ಮೂಲ ನನಗೆ ಬೇಕು ಅಂದರು, ಬೆಂಗಳೂರು ಅಭಿವೃದ್ಧಿ ನನಗೆ ಬೇಕು ಅಂದರು, ಬೇರೆ ಬೇರೆ ವಿಚಾರ KPCC ಅಧ್ಯಕ್ಷಗಿರಿನೂ ನನಗೆ ಬೇಕು ಅಂತ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಅವರು ಮೌನಕ್ಕೆ ಜಾರಿದ್ರು. ಯಾಕಂತ ಹೇಳಿದ್ರೆ ಅವರು ಕಳ್ಕೊಳ್ತಾ ಇರೋರು, ನಾನು ಪಡ್ಕೊಳ್ತಿರೋನು. ಇವತ್ತು ಕಳ್ಕೊಂಡಿದ್ದು ಸಿದ್ದರಾಮಯ್ಯ, ಪಡ್ಕೊಂಡಿದ್ದು DK ಶಿವಕುಮಾರ್. ಹೌದು. ಹೀಗಾಗಿ ಯಾವುದೋ ಇಬ್ಬರು IAS IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಅವರ ಟೀಮಲ್ಲಿ ಚರ್ಚೆ ಆಗ್ತಿರೋದು. ಅದೇನು 100% ನಿಜ ಅಂತ ನಾನು ಹೇಳ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಈ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ಇದೆ ಅಂತ. ಅದು CM ವರ್ಗೂ ಹೋಗಿದೆ ಇಲ್ಲೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳ ಮಟ್ಟದಲ್ಲೇ ಅವ್ರು ಕಳಿಸಿದಂತಹ 2 ಹೆಸರುಗಳು ತಿರಸ್ಕಾರ ಆಗಿದ್ದಾವೆ ಅಂತ. ಜೊತೆಗೆ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಸಹಜವಾಗಿ ಯಾರೇ ಮುಖ್ಯಮಂತ್ರಿ ಬಂದಾಗಲೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ನೌಕರರನ್ನು ತೆಗೆದುಕೊಳ್ತಾರೆ. ಬಹುತೇಕ ಇವರ ಕಾಲದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಂತಹ ಹಲವರನ್ನು ಇವ್ರು ಬಂದ ಬಳಿಕ ತೆಗೆದ್ರು. ಅವ್ರನ್ನ ಸಹಜ ಯಾರೇ ಬಂದರೂ ಕೂಡ ಅದು ಮತ್ತೆ ಅವ್ರನ್ನ ಮತ್ತೆ ತಗೋಬೇಕಾಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಬಹಳ ಜನರನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇವತ್ತು ಕೂಡ ನಿಜ. ಅದು ಕೈ ಬಿಟ್ಟಿದ್ದಾರೆ. ಒಬ್ಬೊಬ್ರಿಗೂ ಒಂದೊಂದು ಇರ್ಬೋದು, ಇವ್ರಿಗೂ ಇರ್ಬೋದು. ರಾಮನಗರದಿಂದ ಒಂದಷ್ಟು ಜನ ತರೋಣ, ಬೇರೆ ಹಳೆ ಮೈಸೂರು ಭಾಗದಿಂದ ಒಂದಷ್ಟು ಜನ ತರೋಣ, ನಾವಿರ್ಬೇಕಾದ್ರೆ ಅಲ್ಲಿ ಸೆಟ್ಲ್ ಮಾಡಿ ಹೋಗೋಣ ಅಂತ. ಯಾಕಂತ ಹೇಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರಿದ್ದಾಗ ಆಯಾಕಟ್ಟಿನ ಸ್ಥಳದಲ್ಲಿ ಯಾರನ್ನ ಎಲ್ಲಿ ಕೂರಿಸ್ಬೇಕೋ ಅದೆಲ್ಲ ಸಕ್ಸಸ್ ಆಗಿ ಇವತ್ತು ವಿಧಾನಸೌಧದಲ್ಲಿ ಯಾವುದಾದ್ರು ಒಂದು ಆದೇಶ ಆದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟಕ್ಕೆ ಹೋಗೋದಕ್ಕೂ ಮೊದಲೇ ದೇವೇಗೌಡರಿಗೆ ಆ ಮಾಹಿತಿ ಹೋಗುತ್ತೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಸದಾ ಚರ್ಚೆ ಆಗ್ತಾ ಇರುತ್ತೆ. ಆ ಪ್ಲಾನ್ DK ಶಿವಕುಮಾರ್ ಅವರು ಮಾಡಿರ್ಬೋದು. D ಗ್ರೇಡ್ ನೌಕರನಿಂದ ಹಿಡಿದು A ಗ್ರೇಡ್ವರೆಗೂ ಕೂಡ ನನ್ನನ್ನು ಬೆಂಬಲಿಸುವವರೇ ಇರಬೇಕು ಅಂತ ಸಹಜ. ಇದು ಸಿದ್ದರಾಮಯ್ಯ ಇದ್ದರೂ ಅದನ್ನೇ ಮಾಡ್ತಾರೆ, DK ಶಿವಕುಮಾರ್ ಅವರು ಈಗ ಇದ್ದಾರೆ, DK ಶಿವಕುಮಾರ್ ಅವರು ಕೂಡ ಅದನ್ನೇ ಮಾಡ್ತಿರೋದು. ಬಹುತೇಕ ಸಿದ್ದರಾಮಯ್ಯ ಅವ್ರಿಗೆ ಹೆಚ್ಚು ಅಸಮಾಧಾನ ಆಗೋದಕ್ಕೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಂಡಂಥ ಒಂದು ರೀತಿ, ಅವರು ಮಾಡಿದಂಥ ಒಂದು ಆದೇಶ ಏನಿತ್ತು ಆ ಆದೇಶವನ್ನು ತಡೆ ಹಿಡಿದಾರೆ ನಿಜ. ಆದರೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿಲ್ಲ, ಮುಂದೆ ಯಾರನ್ನು ಮಾಡಬೇಕು ನೋಡಿ. ಇವತ್ತಿನವರೆಗೂ ಕೂಡ ಮಹಿಳಾ ಕೋಟ ತುಂಬಿಲ್ಲ. ಒಂದು ಸರ್ಕಾರ ಈಗಾಗಲೇ ಬಂದು 2 ತಿಂಗಳಾಗ್ತಾ ಇದೆ. ನೀವು ಮಹಿಳಾ ಸಚಿವರನ್ನು ತೆಗೆದುಕೊಳ್ಳದೆ ನೀವು ಸರ್ಕಾರವನ್ನು ನಡೆಸ್ತೀರಾ, ವಿಧಾನಸಭೆ, ವಿಧಾನ ಪರಿಷತ್, ವಿಧಾನಮಂಡಲವನ್ನು ನಡೆಸ್ತೀರಾ ಅಂತ ಹೇಳಿದ್ರೆ ಹಾಗಾದರೆ ನೀವು ಮಹಿಳೆಯರಿಗೆ ಏನು ಗೌರವ ಕೊಟ್ಟಂತಾಯಿತು? ಜೊತೆಗೆ ಸಿದ್ದರಾಮಯ್ಯ ಯಾವುದೋ ಸಣ್ಣ ಪುಟ್ಟದ್ದು ಕೇಳಿದಾಗ ಸಿದ್ದರಾಮಯ್ಯ ಅವರ ಕಳೆಯವರೋ ಇಲ್ಲ ಸಿದ್ದರಾಮಯ್ಯ ಅವರು ಕೇಳಿದಾರೋ ಗೊತ್ತಿಲ್ಲ, 2 IAS IPS ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ಆಗಿದೆ ಅಂತ. ಮುಖ್ಯಮಂತ್ರಿಗಳಿಗೆ ಇದನ್ನು ಮುತುವರ್ಜಿ ವಹಿಸಿ ಮಾತಾಡಿದರೆ ಇದು ಇಷ್ಟು ದೊಡ್ಡದಾಗಿ ಆಗ್ತಿರ್ಲಿಲ್ವ? ಬಹುತೇಕ ಸಿದ್ದರಾಮಯ್ಯ ಅವರ ಸೈಲೆಂಟ್ ಮುಂದಿನ ದಿನಗಳು, ಈಗಂತೂ ಸುಗಮವಾಗಿ ಹೋಗ್ತಾ ಇದೆ ರೈಲು ಬಂಡಿ, DK ಶಿವಕುಮಾರ್ ಅವರ ರೈಲು ಬಂಡಿ. ಮುಂದೆ ಇದೇ ಸುಗಮವಾಗಿ ಹೋಗಬೇಕು ಅಂತ ಹೇಳಿದ್ರೆ DK ಶಿವಕುಮಾರ್ ಸಹಜವಾಗಿ ಇವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಏನು ಮಾಡ್ತಾರೋ ಕಾದು ನೋಡೋಣ.